ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರೀತಿಯುಳ್ಳ ದೇವ ಜನರೇ, ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಾ? ನಿಮ್ಮ ಮನೆಯಲ್ಲೆಲ್ಲ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ದೇವರಿಗೆ ಮಹಿಮೆ ಆಗಲಿ. ನಿಜವಾಗ್ಲೂ ಕರ್ತನು ನಮ್ಮೆಲ್ಲರೂ ಕೂಡ ತನ್ನ ವಿಶೇಷವಾದ ರಕ್ಷಣೆಯಲ್ಲಿ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ. ನಾವೆಲ್ಲರೂ ಕೂಡ ಕರ್ತನನ್ನು ನಿರೀಕ್ಷಿಸಿಕೊಂಡವರಾಗಿದ್ದೇವೆ, ನಿರೀಕ್ಷಿಸ್ತಾನೆ ಇದ್ದೇವೆ. ಯಾಕೆಂದರೆ ಕಷ್ಟದಲ್ಲಿ ಇರುವಂಥವರನ್ನ ಆತನು ಬಿಡುಗಡೆಯನ್ನು ಕೊಡುವ ದೇವರು, ಸುಖ ಸಂತೋಷದಲ್ಲಿ ನಡೆಸುವನಾಗಿದ್ದಾನೆ. ಅಷ್ಟೇ ಅಲ್ಲದೆ ನಮಗೆ ರಕ್ಷಣೆಯಲ್ಲಿ ಆತನು ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯ ದೇವ್ರ ಮಕ್ಕಳೇ, ದಿನ ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 25ನೇ ಅಧ್ಯಾಯ ಅದರ 8ನೇ ವಾಕ್ಯ ಬಹಳ ಚೆನ್ನಾಗಿ ಹೀಗೆ ಹೇಳ್ತದೆ: ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನೋಡಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ಆಗಸ್ಟ್ ತಿಂಗಳಿನ 2ನೇ ದಿನದಲ್ಲಿ ನಾವಿದ್ದೇವೆ. ಆಗಸ್ಟ್ ತಿಂಗಳಿನಲ್ಲಿ ದೇವರು ಒಂದು ವಾಗ್ದಾನವನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು. ದೇವರು ಮರಣವನ್ನು ಶಾಶ್ವತವಾಗಿ ಏನು ಮಾಡ್ತಾನಂತೆ? ನಿರ್ನಾಮವನ್ನು ಮಾಡುವನಾಗಿದ್ದಾನೆ. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ದೇವರಿಗೆ ಸ್ತೋತ್ರ. ಯಾರ್ಯಾರು ಆತನಲ್ಲಿ ವಿಶ್ವಾಸದಿಂದಿದ್ದಾರೋ, ಯಾರ್ಯಾರು ನಂಬಿಕೆಯಲ್ಲಿದ್ದಾರೋ, ಯಾರು ಆತನನ್ನು ಹುಡುಕ್ತಾ ಇದ್ದಾರೋ, ಅವರ ಮುಖದಲ್ಲಿರುವಂಥ ಕಣ್ಣೀರನ್ನು, ಅವರ ಮುಖದಲ್ಲಿರುವಂಥ ವೇದನೆಯನ್ನು, ಅವ್ರ ಮುಖದಲ್ಲಿರುವಂಥ ಆ ಸಮಸ್ಯೆಗಳನ್ನು ದೇವರೇನು ಮಾಡ್ತಾನಂತೆ? ಒರೆಸಿ ಬಿಡುತ್ತಾನೆ. ಹಲ್ಲೆಲೂಯಾ. ಆತನನ್ನು ನಿರೀಕ್ಷಿಸುವವರಿಗೆ ಮಾತ್ರವೇ ಆತನು ಆ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಸುಮ್ಮನೆ ಇರುವವರಿಗೆ ಆತನು ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಆತನನ್ನು ಯಾರು ಹುಡುಕ್ತಾರೋ ಅವರು ಮಾತ್ರವೇ ರಕ್ಷಣೆಯನ್ನು ಹೊಂದಿಕೊಳ್ಳೋರಾಗಿದ್ದಾರೆ. ಆಮೇಲೆ ಇವತ್ತು ನಾವು ಕೂಡ ಅನೇಕರು ಮನೆಯಲ್ಲೇ ಕೂತ್ಕೊಂಡು ನನಗೇನಾದರೂ ಬರಲಿ ಅಂದ್ಕೊಂಡಿದ್ರೆ ಏನಾಗುತ್ತೆ? ಯಾವುದೂ ಕೂಡ ಸಿಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ? ಪ್ರಯಾಸ ಪಡಬೇಕಾಗುತ್ತೆ, ಅದಕ್ಕಾಗಿ ಕಷ್ಟಪಡಬೇಕಾಗುತ್ತೆ, ದುಡಿಬೇಕಾಗುತ್ತೆ. ಅಂದ್ರೆ ನಮಗೆಲ್ಲವೂ ಕೂಡ ಒದಗಿ ಬರ್ತದೆ. ಹಾಗೆಯೇ ನಾವು ದೇವರನ್ನು ಹುಡುಕುವಾಗ, ದೇವರನ್ನು ನಾವು ಕಷ್ಟ ಕಾಲದಲ್ಲಿ ಮೊರೆ ಇಡುವಾಗ, ದೇವರನ್ನು ಆಶ್ರಯಿಸಿಕೊಳ್ಳುವಾಗ ದೇವರು ನಮ್ಮನ್ನೇನು ಮಾಡ್ತಾನಂತೆ? ತನ್ನ ಒಂದು ಕೃಪೆಯಿಂದ ನಮ್ಮ ಕಣ್ಣೀರನ್ನು ಆತನು ಒರೆಸುವನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ತನ್ನ ಪ್ರಜೆಯ ಅವಮಾನವನ್ನೇನು ಮಾಡ್ತಾನಂತೆ? ಭೂಮಂಡಲದಿಂದಲೇ ತೊಲಗಿಸುವನು. ಹಲ್ಲೆಲೂಯಾ. ತನ್ನ ಪ್ರಜೆಯ ಅವಮಾನ. ದೇವರ ಮಕ್ಕಳು ಅವರು ಅನೇಕ ಸಂದರ್ಭಗಳಲ್ಲಿ ಅವಮಾನ ಹೊಂದ್ತಾ ಇರಬಹುದು, ಅವಮಾನಗಳನ್ನು ಹೊಂದಿರಬಹುದು, ಅವಮಾನಕ್ಕೆ ಈಡಾಗುತ್ತಿರಬಹುದು. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಆತನು ತನ್ನ ಪ್ರಜೆಯ ಅವಮಾನವನ್ನು ತೊಲಗಿಸುವವನಾಗಿದ್ದಾನೆ. ಭೂಮಂಡಲದಲ್ಲಿ ಅದನ್ನು ನಿರ್ನಾಮ ಮಾಡ್ತಾನೆ. ಆ ದೇವರ ಮಕ್ಕಳಿಗಿರುವಂಥ ಅವಮಾನವೆನ್ನುವಂಥ ಪಟ್ಟಿಯನ್ನು ತೆಗೆದು ಹಾಕುವನಾಗಿದ್ದಾನೆ. ಹಲ್ಲೆಲೂಯಾ. ಈ ಆಗಸ್ಟ್ ತಿಂಗಳಿನಲ್ಲಿ ದೇವರು ಈ 3 ಕಾರ್ಯಗಳನ್ನು ತನ್ನ ಭಕ್ತರ ಜೀವಿತದಲ್ಲಿ ಮಾಡುವನಾಗಿದ್ದಾನೆ. ನಂಬುವರು ಮಾತ್ರವೇ ಇದನ್ನು ಹೊಂದಿಕೊಳ್ಳೋರಾಗಿದ್ದಾರೆ. ಹಲ್ಲೆಲೂಯಾ. ನಂಬುವರು ಮಾತ್ರವೇ ಆ ಒಂದು ಶುಭವನ್ನು, ಕೃಪೆಯನ್ನು ಈ ದಿನಮಾನಗಳಲ್ಲಿ ಹೊಂದಿಕೊಳ್ಳೋರಾಗಿದ್ದೀರಿ. ದೇವರಿಗೆ ಸ್ತೋತ್ರ ಮಾಡೋಣ. ಈ ತಿಂಗಳನ್ನ ಮೊದಲನೆಯ 2ನೇ ದಿನಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದೇವರು ಅದ್ಭುತವಾಗಿ ಈ ತಿಂಗಳಿನಲ್ಲಿ ನಡೆಸಲಿ. ಹಾಗೆ ಆತನ ಸಮ್ಮುಖದಲ್ಲಿ ನಿರಂತರವಾಗಿ ನಾವು ಆತನನ್ನು ನಿರೀಕ್ಷಿಸಿಕೊಂಡವರಾಗಿದ್ದು ಯಥಾರ್ಥವಾಗಿ ಆತನನ್ನು ಪ್ರೀತಿಸಿ ಆತನನ್ನು ಆರಾಧಿಸುವಾಗ ಖಂಡಿತವಾಗಲೂ ಕರ್ತನು ನಮ್ಮೆಲ್ಲರ ಜೀವಿತದಲ್ಲಿ ಈ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಹಾಗಾದರೆ ತಡ ಮಾಡದೆ ಪ್ರಿಯ ದೇವ್ರ ಮಕ್ಕಳೇ, ಈ ವಾಕ್ಯಗಳನ್ನು ಧ್ಯಾನ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಖಂಡಿತವಾಗಲೂ ಈ ಒಂದು ವಾಕ್ಯದಲ್ಲಿರುವಂಥ ಆಶೀರ್ವಾದವನ್ನು ನೀವು ಹೊಂದುವರಾಗಿದ್ದೀರಿ. ಯಾಕೆಂದರೆ ಆತನು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾನೆ. ಆಮೇಲೆ ಇಲ್ಲಿವರೆಗೂ ಆತನು ತನ್ನ ವಾಗ್ದಾನಗಳನ್ನು ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸ್ತಾ ಬರ್ತಾ ಇದ್ದಾನೆ. ಆದ್ದರಿಂದ ನಾವು ನಂಬುವರಾಗಿ ಆ ಕಾರ್ಯಗಳನ್ನು ಹೊಂದಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಒಂದು ಮುಂಜಾನೆಯಲ್ಲಿ ಪವಿತ್ರಾತ್ಮ ದೇವರೇ, ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಿಕೊಂಡಿದ್ದೇವೆ. ದೇವ, ನಾವು ಇನ್ನೂ ಕೂಡ ಈ ವಾಕ್ಯದಲ್ಲಿರುವಂಥ ಆಶೀರ್ವಾದಗಳನ್ನು ಹೊಂದಿಕೊಂಡು ಅನೇಕರಿಗೆ ಆಶೀರ್ವಾದದ ನಿಧಿಗಳಾಗುವ ಹಾಗೆ ನಮ್ಮೆಲ್ಲರನ್ನು ಉಪಯೋಗಿಸಿಕೊ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.